ಎಂಬ ಮಾಹಿತಿಯ ಪ್ರಕಾರ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಐಪಿಎಲ್ 2025-22ನೇ ಪಂದ್ಯದ ಲೈವ್ ಸ್ಕೋರ್ ಈ ಕೆಳಗಿನಂತಿದೆ. ಪಂಜಾಬ್ ಕಿಂಗ್ಸ್ 17 ಓವರ್ಗಳಲ್ಲಿ 6 ವಿಕೆಟ್ಗಳ ನಷ್ಟಕ್ಕೆ 182 ರನ್ಗಳು, 14 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿದ್ದರು. ಪ್ರಿಯಾಂಶ್ ಆರ್ಯ 42 ಎಸೆತಗಳಲ್ಲಿ 103 ರನ್ ಗಳಿಸಿ ಔಟಾದರು. 17ನೇ ಓವರ್ನ 4ನೇ ಎಸೆತದಲ್ಲಿ ಶಶಾಂಕ್ ಸಿಂಗ್ ಅವರ ಸುಲಭ ಕ್ಯಾಚ್ ಅನ್ನು ಸಚಿನ್ ರವೀಂದ್ರ ಕೈಬಿಟ್ಟರು. ಈ ಓವರ್ನಲ್ಲಿ 12 ರನ್ಗಳು ಬಂದವು. ಚೆನ್ನೈ ಸೂಪರ್ ಕಿಂಗ್ಸ್ ಇನ್ನಿಂಗ್ಸ್ ಇನ್ನೂ ಆರಂಭವಾಗಿಲ್ಲ ಎಂದು ತೋರುತ್ತದೆ. ಹೆಚ್ಚಿನ ಲೈವ್ ಅಪ್ಡೇಟ್ಗಳಿಗಾಗಿ ಮತ್ತು ಪಂದ್ಯದ ಸಂಪೂರ್ಣ ವಿವರಗಳಿಗಾಗಿ ನೀವು ಲೈವ್ ಸ್ಕೋರಿಂಗ್ ವೆಬ್ಸೈಟ್ ಎಸೆತಗಳಲ್ಲಿ ಅರ್ಧಶತಕ ಗಳಿಸಿ ಈ ಋತುವಿನಲ್ಲಿ ಅತಿ ವೇಗದ ಅರ್ಧಶತಕ ದಾಖಲಿಸಿದ್ದಾರೆ. ನಂತರ ಕೇವಲ 39 ಎಸೆತಗಳಲ್ಲಿ ಶತಕ ಸಿಡಿಸಿ ಐಪಿಎಲ್ ಇತಿಹಾಸದಲ್ಲಿ 4ನೇ ವೇಗದ ಶತಕ ದಾಖಲಿಸಿದ್ದಾರೆ. ಇದು ಅವರ ಅದ್ಭುತವಾದ ಆಟವನ್ನು ತೋರಿಸುತ್ತದೆ. ಅವರು ಸದ್ಯಕ್ಕೆ 32 ಎಸೆತಗಳಲ್ಲಿ 67 ರನ್ ಗಳಿಸಿ ಆಡುತ್ತಿದ್ದಾರೆ. ವಿಕೆಟ್ಗಳ ಪತನ ಅಶ್ವಿನ್ ಅವರು ನೆಹಾಲ್ ವಧೇರಾ ಮತ್ತು ಗ್ಲೇನ್ ಮ್ಯಾಕ್ಸ್ವೆಲ್ ಅವರ 2 ಪ್ರಮುಖ ವಿಕೆಟ್ಗಳನ್ನು 8ನೇ ಓವರ್ನಲ್ಲಿ ಪಡೆದರು. ನೆಹಾಲ್ 9 ರನ್ ಗಳಿಸಿ ಔಟಾದರೆ ಮ್ಯಾಕ್ಸ್ವೆಲ್ ಶೂನ್ಯಕ್ಕೆ ನಿರ್ಗಮಿಸಿದರು. ಮಧ್ಯಮ ಓವರ್ಗಳು 14ನೇ ಓವರ್ನಲ್ಲಿ ನೂರ್ ಅಹ್ಮದ್ 14 ರನ್ ನೀಡಿದರು. ತಂಡದ ಮೊತ್ತ ಪಂಜಾಬ್ ಕಿಂಗ್ಸ್ ಸದ್ಯಕ್ಕೆ 5 ವಿಕೆಟ್ ನಷ್ಟಕ್ಕೆ 108 ರನ್ ಗಳಿಸಿದೆ. ಶಶಾಂಕ್ ಸಿಂಗ್ 11 ಎಸೆತಗಳಲ್ಲಿ 15 ರನ್ ಗಳಿಸಿ ಪ್ರಿಯಾಂಶ್ಗೆ ಉತ್ತಮ ಬೆಂಬಲ ನೀಡುತ್ತಿದ್ದಾರೆ. ಒಟ್ಟಾರೆಯಾಗಿ ಪ್ರಿಯಾಂಶ್ ಆರ್ಯ ಅವರ ಅಬ್ಬರದ ಶತಕ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ದೊಡ್ಡ ಮೊತ್ತ ಗಳಿಸಲು ಸಹಾಯ ಮಾಡುವ ಸಾಧ್ಯತೆ ಇದೆ. ಆದರೆ ಚೆನ್ನೈ ಪಂಜಾಬ್ ಕಿಂಗ್ಸ್ ಇನ್ನಿಂಗ್ಸ್ನ ಮೊದಲ ಓವರ್ನಲ್ಲಿ ಪ್ರಿಯಾಂಶ್ ಆರ್ಯ ಅವರು 2 ಸಿಕ್ಸರ್ಗಳ ಸಹಾಯದಿಂದ 17 ರನ್ ಗಳಿಸಿದರು. ಆದರೆ 2ನೇ ಓವರ್ನಲ್ಲೇ ಪ್ರಭ್ಸಿಮ್ರಾನ್ ಸಿಂಗ್ ಶೂನ್ಯಕ್ಕೆ ಬೌಲ್ಡ್ ಆದರು. ಪ್ರಿಯಾಂಶ್ ಆರ್ಯ ಉತ್ತಮ ಬ್ಯಾಟಿಂಗ್ ಮುಂದುವರೆಸಿ 13 ಎಸೆತಗಳಲ್ಲಿ 35 ರನ್ ಗಳಿಸಿದ್ದಾರೆ, 3 ಬೌಂಡರಿಗಳು ಒಳಗೊಂಡಂತೆ. ಪಂಜಾಬ್ ಕಿಂಗ್ಸ್ ತಂಡವು 4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು 46 ರನ್ ಗಳಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ನ ಬೌಲರ್ ಖಲೀಲ್ ಅಹ್ಮದ್ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡುತ್ತಿದ್ದು, ಮಾರ್ಕಸ್ ಸ್ಟೋಯ್ನಿಸ್ ಅವರ ವಿಕೆಟ್ ಪಡೆದಿದ್ದಾರೆ. ಇದು ಪಂಜಾಬ್ನ 3ನೇ ವಿಕೆಟ್ ಆಗಿದೆ. ಖಲೀಲ್ ಅಹ್ಮದ್ ಅವರು ಪಂಜಾಬ್ನ 3 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. 5 ಓವರ್ಗಳು ಮುಕ್ತಾಯಗೊಂಡಾಗ ಪಂಜಾಬ್ ಕಿಂಗ್ಸ್ 3 ವಿಕೆಟ್ಗಳ ನಷ್ಟಕ್ಕೆ 54 ರನ್ ಗಳಿಸಿದೆ. ಪಂದ್ಯವು ರೋಚಕ ಹಂತದಲ್ಲಿದೆ ಎಂದು ತೋರುತ್ತಿದೆ. ಮುಂದಿನ ನೀವು ಉಲ್ಲೇಖಿಸಿರುವ ತಂಡಗಳು ಮತ್ತು ಆಟಗಾರರ ಪಟ್ಟಿ ಐಪಿಎಲ್ 2025-22ನೇ ಪಂದ್ಯಕ್ಕೆ ಸಂಬಂಧಿಸಿದ್ದಲ್ಲ, ಏಕೆಂದರೆ ನೀವು ನೀಡಿರುವ ಆಟಗಾರರ ಪಟ್ಟಿಯಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ಆಟಗಾರರು ಮಿಶ್ರಿತವಾಗಿದ್ದಾರೆ. ಅಲ್ಲದೆ ಗ್ಲೇನ್ ಮ್ಯಾಕ್ಸ್ವೆಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಆಟಗಾರ. ನೀವು ಕೇಳುತ್ತಿರುವ ಪಂದ್ಯವು ಪಂಜಾಬ್ ಕಿಂಗ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಮುಲ್ಲನ್ಪುರದಲ್ಲಿ ನಡೆಯುತ್ತಿದೆ. ಪಂಜಾಬ್ ಕಿಂಗ್ಸ್ ತಮ್ಮ ತವರಿನಲ್ಲಿ ಮೊದಲ ಪಂದ್ಯವನ್ನು ಸೋತಿದ್ದಾರೆ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸತತ 3 ಸೋಲುಗಳ ನಂತರ ಗೆಲುವಿಗಾಗಿ ಎದುರು ನೋಡುತ್ತಿದೆ ಎಂಬ ಮಾಹಿತಿಯು